Hello all, welcome to my channel. And after a long gap I am doing a video, and definitely ಇವತ್ತು ಗಣೇಶ ಚತುರ್ಥಿ. ಹಾಗಾಗಿ ಇವತ್ತು ಗಣೇಶ ಚತುರ್ಥಿಯ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಮನೇಲೂ ಕೂಡ ಗಣಪತಿ ಬಂದಿದ್ದಾನೆ. ಸೊ ನಮ್ಮನೆ ಗಣಪತಿಯನ್ನು ನಿಮಗೆ ನಾನು ತೋರಿಸೋದಕ್ಕೆ ಇಷ್ಟಪಡ್ತೀನಿ. ಈಗ ತೋರಿಸ್ತಾ ಇರೋದು ಪುಟ್ಟ ಗಣಪ. ಸೊ ಹಿಯರ್ ವಿ ಗೋ ಆರ್ ಹೋಮ್ ಗಣಪತಿ. ಸೊ ಇವನು ನಮ್ಮ ಮನೆಯ ಗಣಪತಿ. ಹೋಗ್ಬೋದು, ಇಟ್ಸ್ ವೆರಿ ಸಿಂಪಲ್, ಭಾಳನೇ ಸಿಂಪಲ್ ಇದ್ದಾನೆ ಈ ವರ್ಷ ಗಣಪತಿ. ವೈಟ್ ಕಲರ್ನಲ್ಲಿ ಗಣಪತಿ ಇರೋದು, ಭಾಳ ಶಾಂತವಾಗಿ ಕೂತಿದ್ದಾನೆ ಗಣಪತಿ. ಆ್ಯಂಡ್ ಡೆಕೋರೇಷನ್ನು ಕೂಡ ಬಹಳ ಸಿಂಪಲ್ಲಾಗಿ ನಾನು ಮಾಡಿದ್ದೀನಿ. ಸೊ ಸ್ವಲ್ಪ ಹತ್ತಿರದಿಂದ ನಮ್ಮ ಗಣಪತಿಯನ್ನು ನಿಮಗೆ ತೋರಿಸ್ತೀನಿ ನಾನು. ಸೊ ವೈಟ್ ಕಲರ್ ಪೇಟ ಇದೆ, ನವಿಲು ಗರಿ ಇದೆ, ಆ್ಯಂಡ್ ಅದಕ್ಕೆ ಗ್ಲೋ ಕೊಡೋ ರೀತಿ 2 ರೋಸಸ್ ಇಟ್ಟಿದ್ದೀನಿ ನಾನು. ಓಕೆ, ಅಫ್ಕೋರ್ಸ್ ನಮ್ಮ ಹಿಂದೂ ಧರ್ಮದಲ್ಲಿ, ಈ ಭಾರತದೊಳಗೆ ಗಣಪತಿ ಹಬ್ಬ ಬಹಳನೇ ವಿಶೇಷ. ಗಣಪತಿ ಅನ್ನುವಂಥವನು ಒಬ್ಬ ದೇವರು, ಒಂದು ಮೂರ್ತಿ ಅನ್ನೋದಕ್ಕಿಂತ ಗಣಪತಿ ಒಂದು ಪ್ರಿನ್ಸಿಪಲ್ ಇದ್ದ ಹಾಗೆ. ಗಣಪತಿ ಒಂದು ದೊಡ್ಡ ತತ್ವ, ಹಲವಾರು ತತ್ವಗಳನ್ನು ಅವನು ಒಳಗೊಂಡಿದ್ದಾನೆ. ಗಣಪತಿ ಕೇವಲ ಮೂರ್ತಿ ಅಲ್ಲ, ಗಣಪತಿಯ ಪ್ರತಿಯೊಂದು ಅಂಗದ ಭಾಗಗಳು ಕೂಡ ಒಂದೊಂದು ಅರ್ಥವನ್ನು ಹೇಳುತ್ತೆ. ಈ ವಿಡಿಯೋದೊಳಗೆ ಸ್ವಲ್ಪ ನಾನು ಗಣಪತಿ ಬಗ್ಗೆ ಇನ್ಫಾರ್ಮೇಷನ್ನ ನಿಮಗೆ ನಾನು ಕೊಡ್ತೇನೆ. ಆ್ಯಂಡ್ ನಿಮಗೆಲ್ಲ ಗಣಪತಿ ಹಿಸ್ಟ್ರಿ ಗೊತ್ತು, ಬಟ್ ಏನು ಇಂಡಿಕೇಶನ್ ಮಾಡುತ್ತೆ ಗಣಪತಿ ಅನ್ನೋದು ನಿಮ್ಗೆ ಗೊತ್ತಾಗಬೇಕು. ಜನರಲಿ ಗಣಪತಿ ಜ್ಞಾನವನ್ನು ಸೂಚಿಸುವಂಥವನು, ವಿಘ್ನಗಳನ್ನು ನಿವಾರಣೆ ಮಾಡುವಂಥವನು. ಇಲ್ಲಿ ನೀವು ನೋಡಿರ್ಬೋದು, ಗಣಪತಿಗೆ ಉದ್ದ ಸೊಂಡಿಲಿರುತ್ತೆ, ದೊಡ್ಡ ಹೊಟ್ಟೆ ಇರುತ್ತೆ, ಡೊಳ್ಳು ಹೊಟ್ಟೆ ಅಂತ ಕರಿತೇವೆ, ದೊಡ್ಡ ಕಿವಿಗಳಿರುತ್ತೆ, ಪುಟ್ಟ ಪುಟ್ಟ ಕಣ್ಣುಗಳಿವೆ. ನೀವು ನೋಡ್ಬೋದು, ಪುಟ್ಟ ಕಣ್ಣುಗಳಿವೆ, ದೊಡ್ಡ ಕಿವಿಗಳಿವೆ, ಹೊಟ್ಟೆ ಕಾಣಿಸೋದಿಲ್ಲ ಮಾಲೆ ಸಲುವಾಗಿ. ಓಕೆ, ಇವೆಲ್ಲ ಏನು ಇಂಡಿಕೇಶನ್ ಮಾಡುತ್ತೆ ಅಂತ ಅಂದರೆ, ನೆನ್ಪಿಟ್ಕೊಳ್ಳಿ, ಗಣಪತಿಯ 2 ದೊಡ್ಡ ಕಿವಿಗಳು. ನಾವು ಸ್ವಲ್ಪ ಕೇಳುಗರು ಜಾಸ್ತಿ ಅಲ್ಲ, ನಾವು ಭಾಳ ಮಾತಾಡ್ತೇವೆ, ಆದರೆ ದೇವರು ನಮಗೆ 2 ಕಿವಿ ಕೊಟ್ಟಿರೋದು ಹೆಚ್ಚು ಕೇಳಲಿ ಅಂತ. ಸೊ ಗಣಪತಿ ದೊಡ್ಡ ಕಿವಿಗಳು ಏನು ಸೂಚಿಸುತ್ತೆ ಅಂತ ಅಂದರೆ, ಬಹಳ ಕೇಳಿ ಮನುಷ್ಯರು ಅನ್ನೋದನ್ನು ಸೂಚಿಸುತ್ತೆ. ಪುಟ್ಟ ಬಾಯಿ, ಒಂದೇ ಬಾಯಿ ಯಾಕೆ ಕೊಟ್ಟಿರ್ತಾ ಅಂದರೆ, ಕಡಿಮೆ ಮಾತನಾಡಬೇಕು. ಅದಕ್ಕೆ ಹೇಳ್ತಾರೆ ನೋಡಿ ಹಿರಿಯರು, ಮಾತು ಬೆಳ್ಳಿ ಮೌನ ಬಂಗಾರ ಅಂತ. ಹಾಗಾಗಿ ಕಡಿಮೆ ಮಾತಾಡಿ ಹೆಚ್ಚು ಕೇಳಿಸ್ಕೊಳ್ಬೇಕು ಅನ್ನೋದು. ಮತ್ತು ಸಣ್ಣ ಕಣ್ಣುಗಳು, ಬಹಳ ಸೂಕ್ಷ್ಮ ಸಣ್ಣದಾಗಿರುತ್ತೆ ಗಣಪತಿದು. ರೀಸನ್ ಏನು ಅಂತ ಅಂದರೆ, ನಾವು ಏನನ್ನು ನೋಡ್ತೀವಿ ಬಹಳ ಸೂಕ್ಷ್ಮವಾಗಿ ನೋಡಬೇಕನ್ನುವಂಥದ್ದು ಅದು ಇಂಡಿಕೇಶನ್ ಮಾಡುತ್ತೆ. ಆ್ಯಂಡ್ ಸೊಂಡಿಲು, ಉದ್ದ ಸೊಂಡಿಲು ಏನು ಸೂಚಿಸುತ್ತೆ ಅಂತ ಅಂದರೆ, ಏನೇನು ಜ್ಞಾನ ಸಿಗುತ್ತೆ ಅದೆಲ್ಲವನ್ನ ನಾವು ಗ್ರ್ಯಾಬ್ ಮಾಡ್ಕೊಳ್ಬೇಕು. ಉದ್ದ ಸೊಂಡಿಲಿರೋದು ಏನೇನು ಸಿಗುತ್ತೆ ಎಲ್ಲ ತಿನ್ನಬೇಕು ಅಂತಲ್ಲ. ಇಲ್ಲಿ ತಿನ್ನೋದು ಮೋದಕ, ಗಣಪತಿಗೆ ಮೋದಕ ಬಹಳ ಪ್ರೀತಿ. ಓಕೆ, ಆ ಮೋದಕ ಏನು ಸೂಚಿಸುತ್ತೆ ಅಂದರೆ, ಮೋದಕ ಅಂದರೆ ಜ್ಞಾನ ಇದ್ದ ಹಾಗೆ. ಸೊ ಎಷ್ಟು ಸಾಧ್ಯನೋ ಅಷ್ಟು ಉದ್ದ ಸೊಂಡಿಲಿನಿಂದ ಜ್ಞಾನವನ್ನು ನಾವು ಗ್ರಹಿಸ್ಕೊಳ್ಬೇಕು. ದೊಡ್ಡ ಹೊಟ್ಟೆ ಏನು ಸೂಚಿಸುತ್ತೆ ಅಂದರೆ, ದೊಡ್ಡ ಹೊಟ್ಟೆ ನಾವು ಎಷ್ಟು ತಿಂದರೂ ಅರಗಿಸ್ಕೊಳ್ಬೇಕು ಅನ್ನೋ ಹಾಗೆ, ಎಷ್ಟು ಜ್ಞಾನ ಸಿಗುತ್ತೋ ಎಲ್ಲವನ್ನ ನಾವು ಅರಗಿಸ್ಕೊಳ್ಬೇಕು ಅನ್ನೋದನ್ನು ಸೂಚಿಸುತ್ತೆ. ಮತ್ತು ಪುಟ್ಟ ಇಲಿ, ನಿಮ್ಗೆ ಗೊತ್ತಿರ್ಬೋದು, ಗಣಪತಿಯ ವಾಹನ ಇಲಿ. ಇಲಿ ಏನು ಸೂಚಿಸುತ್ತೆ ಅಂತ ಅಂದರೆ, ನಮ್ಮ ಅರಿಷಡ್ವರ್ಗಗಳನ್ನ ಇಲಿ ಸೂಚಿಸುತ್ತೆ. ಅರಿಷಡ್ವರ್ಗಗಳಂತ ಅಂದರೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ. ಇಲಿ ಮೇಲೆ ಗಣಪತಿ ಕೂಳ್ತಿರ್ತಾನೆ ಅಂತ ಅಂದರೆ, ಪ್ರತಿಯೊಬ್ಬ ವ್ಯಕ್ತಿ ತನ್ನ ಅರಿಷಡ್ವರ್ಗಗಳನ್ನು ಹತ್ತಿಕ್ಕಬೇಕು ಅನ್ನೋದನ್ನು ಅದು ಸೂಚಿಸುತ್ತೆ. ನೋಡಿರಬಹುದು ನೀವು. ಹಾಗಾಗಿ ಇಲಿ ಅರಿಷಡ್ವರ್ಗಗಳನ್ನು ಸೂಚಿಸುವಂಥದ್ದು. ನಾವು ಅದರ ಮೇಲೆ ಸವಾರಿ ಮಾಡಬೇಕು, ಅದು ನಮ್ಮ ಮೇಲೆ ಸವಾರಿ ಮಾಡಬಾರ್ದು. ಇನ್ನು ಬಹಳಷ್ಟು ವಿಚಾರಗಳ ಗಣಪತಿ ಇದ್ದಿದೆ. ಮತ್ತು ಇನ್ನೊಂದು ನಿಮ್ಗೆ ಗೊತ್ತಿರ್ಬೋದು, ಶಿವ ಗಣಪತಿಯ ಶಿರವನ್ನು ಛೇದಿಸ್ತಾನೆ, ಕತ್ತರಿಸ್ತಾನೆ, ಆಮೇಲೆ ಆನೆಯ ಮುಖವನ್ನು ಹಾಕ್ತಾನೆ. ಬಹಳಷ್ಟು ಜನ ಹೇಳ್ತಾರೆ, ಎಂಥ ತಂದೆ ಶಿವ. ತಂದೆ ಅನ್ನೋದಕ್ಕಿಂತ ಎಂಥ ವ್ಯಕ್ತಿ, ಒಂದು ಸಣ್ಣ ಹುಡುಗನ ಕುತ್ತಿಗೆಯನ್ನು ಕತ್ತರಿಸಿ ಮತ್ತೆ ಆನೆಯ ಸೊಂಡಿಲನ್ನ ಕೂಡಿಸ್ತಾನೆ. ಯಾಕೆ ಶಿವನಿಗೆ ಕರುಣೆ ಇಲ್ವಾ ಅಂತ ಹೇಳಿ, ದೇವರಲ್ವಾ ಅಂತ ಹೇಳಿ? ಹಾಗಲ್ಲ.
ಗಣಪತಿಯ ಮೂಲ ಸ್ವರೂಪದ ಏನು ಮುಖ ಇತ್ತು, ಕುತ್ತಿಗೆ ಇತ್ತು, ಅದು ಒಬ್ಬ ವ್ಯಕ್ತಿಯ ಅಹಂಕಾರವನ್ನು ಸೂಚಿಸುತ್ತೆ. ಆ ಅಹಂಕಾರವನ್ನು ಕತ್ತರಿಸಿದಾಗ ನಮಗೆ ಜ್ಞಾನ ಅನ್ನುವಂಥದ್ದು ಆಗುತ್ತೆ ಅನ್ನೋದನ್ನು ಆ ಒಂದು ಕತೆ ಸೂಚಿಸುತ್ತೆ. ಗಣಪತಿ ಬಗ್ಗೆ ಇನ್ನೂ ಇಂಟ್ರೆಸ್ಟಿಂಗ್ ಸ್ಟೋರೀಸ್ ಇದೆ, ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ತೇನೆ. ಸೊ ಇದಿಷ್ಟು ಗಣಪತಿಯ ಒಂದು ಪ್ರಿನ್ಸಿಪಲ್ಸ್ ಅಂತ ಹೇಳ್ಬೋದು, ತತ್ವ ಅಂತ ಹೇಳ್ಬೋದು. ಇದಿಷ್ಟು ಈ ವಿಡಿಯೋ ಬಗ್ಗೆ. ಸೊ ನಮ್ಮ ಮನೆ ಗಣಪತಿ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೇನೆ, ಗಣಪತಿ ಬಗ್ಗೆ ಕೊಟ್ಟ ಮಾಹಿತಿನೂ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೇನೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಗಣೇಶ್ ಮೌರ್ಯ.